ಎಸ್, ಒಂದು ಕಡೆ ಆಪರೇಷನ್ ಭೀತಿಯಲ್ಲಿ ಕಮಲದ ಶಾಸಕರಿದ್ರೆ, ಇನ್ನೊಂದು ಕಡೆ ಮುಂಬೈನಲ್ಲಿ ಅತೃಪ್ತ ಶಾಸಕರ ಠಿಕಾಣಿ ಇದೆ. ಮುಂಬೈನ ರೆನೆಸಾನ್ಸ್ ಹೋಟೆಲ್ನಲ್ಲಿ ಅತೃಪ್ತರು ಇದೀಗ ವಾಸ್ತವ್ಯವನ್ನ ಹೂಡಿದ್ದಾರೆ. ಆ ಮೂಲಕ ದೇಶದ 2 ಮಹಾನಗರಗಳಲ್ಲಿ, ಒಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿಯ ವಾಸ್ತವ್ಯ, ಅದೇ ರೀತಿಯಾಗಿ ಇನ್ನೊಂದು ಕಡೆ ಮಾಯಾನಗರಿ ಮುಂಬೈನಲ್ಲಿ ಕಾಂಗ್ರೆಸ್ನ ಅತೃಪ್ತ ಶಾಸಕರ ವಾಸ್ತವ್ಯ ಇದೆ. ಆ ಮೂಲಕ ಕರ್ನಾಟಕದಿಂದ ಈ 2 ಪ್ರಮುಖ ಸಿಟಿಗಳಿಗೆ ಈಗ ರಾಜ್ಯದ ರಾಜಕಾರಣ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಅತ್ತ ಆಪರೇಷನ್ ಭೀತಿಯಲ್ಲಿ ಕಮಲದ ಶಾಸಕರು ಗುರ್ಗಾಂವ್ನ ಗ್ರ್ಯಾಂಡ್ ರೆಸಾರ್ಟ್ ನಲ್ಲಿ, ಐಟಿಸಿ ಗ್ರ್ಯಾಂಡ್ ನಲ್ಲಿ ಇದ್ರೆ, ಇನ್ನೊಂದು ಕಡೆ ಇತ್ತ ಮುಂಬೈನಲ್ಲಿ ಅತೃಪ್ತ ಶಾಸಕರು ಮುಂಬೈನ ರೆನೆಸಾನ್ಸ್ ಹೋಟೆಲ್ ನಲ್ಲಿ ಅತೃಪ್ತ ಶಾಸಕರು ಮೊಕ್ಕಾಂ ಹೂಡಿದ್ದಾರೆ. ಆ ಮೂಲಕ 2 ನಗರಗಳಲ್ಲಿ ಸದ್ಯಕ್ಕೆ ರಾಜ್ಯದ ರಾಜಕಾರಣ ಒಂದು ರೀತಿಯಾಗಿ ಬಿರುಸನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭದ್ರತೆಯಲ್ಲಿ 10ಕ್ಕೂ ಹೆಚ್ಚು ಅತೃಪ್ತ ಶಾಸಕರು ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಅನ್ನೋದು ಮಾಹಿತಿ. ಕೆಲವೊಂದು ವಿಜುವಲ್ಸ್ ಅನ್ನ ಕೂಡ ನೀವು ನೋಡಿದ್ರಿ, ಯಾವ ರೀತಿಯಾಗಿ ಅತೃಪ್ತ ಶಾಸಕರು ಅಲ್ಲಿ ಠಿಕಾಣಿ ಹೂಡಿದ್ದಾರೆ, ಹೇಗಿದ್ದಾರೆ ಅಂತ. ಆದ್ರೆ ರಾಜ್ಯದ ನಾಯಕರು ಹೇಳೋ ಪ್ರಕಾರ ಅವರೆಲ್ಲರ ಬಹಳ ಅವರೊಂದು ಪರ್ಸನಲ್ ಕೆಲಸಗಳಿಗೆ ಹೋಗಿರೋದು ಅಂತ. 23 ಶಾಸಕರಿಗೆ ಅವರು ಗಾಳ ಹಾಕಿದ್ದಾರೆ ಬಿಜೆಪಿ ಅವರು ಅನ್ನೋದು ಮಾಹಿತಿ. ಈಗಾಗಲೇ 12 ಶಾಸಕರು ಅವರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಅನ್ನೋ ಒಂದು ಇನ್ಸೈಡ್ ನ್ಯೂಸ್ ಇದೆ. 17 ಶಾಸಕರು ರಾಜೀನಾಮೆಗೆ ಸಿದ್ಧವಾಗಬೇಕಂತೆ. ಆ ರೀತಿಯಾಗಿದೆ. 17 ಶಾಸಕರು ಪಕ್ಕ ಆಗೋವರೆಗೆ ಬಿಜೆಪಿ ಆಪರೇಷನ್ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತನಾಡೋದಿರೋದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ. 17 ಶಾಸಕರು ರಾಜೀನಾಮೆ ಕೊಟ್ಟ ನಂತರ ಅಸಲಿ ಆಟ ಶುರುವಾಗುತ್ತೆ. ಅತೃಪ್ತ ಶಾಸಕರ ಮನವೊಲಿಕೆಗೆ ದೋಸ್ತಿ ನಾಯಕರ ಯತ್ನ ಒಂದ್ ಕಡೆ ಆಗ್ತಿದೆ. ಇಂದು ಮುಂಬೈಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾರೆ. ಅತೃಪ್ತ ಶಾಸಕರೊಂದಿಗೆ ಡಿಕೆಶಿ ಸಮಾಲೋಚನೆ ಮಾಡುವಂತಹ ಸಾಧ್ಯತೆ ಇದೆ. ಅವರ ಒಂದು ಮಾತಿಗೆ ಕನ್ವಿನ್ಸ್ ಆಗ್ತಾರ ಅತೃಪ್ತರು. ಅತೃಪ್ತರನ್ನ ಸಂಪರ್ಕಿಸಿ ಮನವೊಲಿಸುವಂತಹ ಸಾಧ್ಯತೆ ಇದೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಡಿಕೆಶಿ ಈ ಒಂದು ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾರ, ಮತ್ತೊಮ್ಮೆ ಟ್ರಬಲ್ ಶೂಟರ್ ಅಂತ ಅವ್ರನ್ನ ಕರೆಯಲಾಗುತ್ತಾ ಅಂತ. ಎಲ್ಲ ಅತೃಪ್ತ ಶಾಸಕರ ಜೊತೆ ಚರ್ಚೆಗೆ, ಮಾತುಕತೆಗೆ ಅವರು ಹೋಗುವಂತಹ ಚಾನ್ಸಸ್ ಇದೆ. ಆಪರೇಷನ್ ಕಮಲಕ್ಕೆ ಬೆಚ್ಚಿದ ಕಾಂಗ್ರೆಸ್ ಹೈಕಮಾಂಡ್ ಈಗ ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಸ್ವತಃ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಎಂಟ್ರಿ ಆಗುವಂತಹ ಚಾನ್ಸಸ್ ಇದೆ. ರಾತ್ರೋರಾತ್ರಿ ಬೆಂಗಳೂರಿಗೆ ತೆರಳಲು ಕೈ ಉಸ್ತುವಾರಿಗೆ ಸೂಚನೆಯನ್ನ ಕೊಡಲಾಗಿದೆ ಅನ್ನೋದು ವಿಚಾರ. ಈ ಮೂಲಕ ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರು ಎಂಟ್ರಿ ಆಗುವಂತ ಎಲ್ಲ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ರಾತ್ರೋರಾತ್ರಿ ಕೆಸಿ ವೇಣುಗೋಪಾಲ್ ಅವರಿಗೆ, ನೀವು ಬೆಂಗಳೂರಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನು ನಿಭಾಯಿಸಿ ಅಂತ ಅವರಿಗೆ ತಿಳಿಸಿದ್ದಾರೆ ಅಂತ. ಅದೇ ರೀತಿಯಾಗಿ ಈಗಾಗಲೇ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ. ಮೈತ್ರಿ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರ ಈಗ ಎಂಟ್ರಿ ಆಗಿರೋದು. ಕೆಸಿ ವೇಣುಗೋಪಾಲ್ ಅವರಿಗೆ ರಾತ್ರೋರಾತ್ರಿ ಬೆಂಗಳೂರಿಗೆ ಹೋಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಹಾಗಾಗಿ ಈಗ ಹೈಕಮಾಂಡ್ಗೂ ಕೂಡ ಇದರ ಬಿಸಿ ಜೋರಾಗಿ ತಟ್ತಾ ಇದೆ. ಬೆಂಗಳೂರಿಗೆ ಈ ಕೂಡಲೇ ಹೋಗಿ ಅಂತ ಕೆಸಿ ವೇಣುಗೋಪಾಲ್ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಅವರಿಗೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ. ಅಲ್ಲಿಂದ ಈಗ ಬೆಂಗಳೂರಿಗೆ ದೌಡಾಯಿಸ್ತಾ ಇದ್ದಾರೆ. ಬಂಡಾಯ ಶಾಸಕರ ವಾಪಸ್ ತರುವಂತೆ ಗಂಭೀರವಾದಂತಹ ಚಿಂತನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರೇ ಸ್ವತಃ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರನ್ನ ಕಳಿಸಿದ್ದಾರೆ. ಅವರ ಆಗಮನ ಈಗ ಏನಾದರೂ ಬದಲಾವಣೆ ಆಗುತ್ತಾ? ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯ ನಿವಾಸದಲ್ಲಿ ಕಾಂಗ್ರೆಸ್ನ ನಾಯಕರು ಸೇರುವಂತ ಈಗ ನಿರ್ಧಾರ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರು, ಡಿಸಿಎಂ ಸೇರಿ ಎಲ್ಲರೂ ಕೂಡ ಬೆಂಗಳೂರಿನ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅಲ್ಲಿ ಮೀಟ್ ಆಗುವಂತ ಎಲ್ಲ ಪ್ರಿಪರೇಷನ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇದೀಗ ರಾಹುಲ್ ಗಾಂಧಿ ಅವರೇ ಒಂದ್ ಕಡೆ ಎಂಟ್ರಿಯನ್ನ ಪಡೆಯುತ್ತಿರೋದು, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಮುಂಬೈಗೆ ಹೋಗ್ತಿರೋದು. ಏನೆಲ್ಲ ಆಗ್ತಿದೆ ಕಾಂಗ್ರೆಸ್ನ ಕಡೆಯಿಂದ? ಅವಿನಾಶ್, ಡಿಕೆ ಶಿವಕುಮಾರ್ ಮುಂಬೈಗೆ ಹೋಗ್ತಿರೋದು ಇನ್ನೊಂದು ಪಾರ್ಟ್. ಸದ್ಯಕ್ಕೀಗ ಇದು ಆಪರೇಷನ್ ಕಮಲದ ಭೀತಿ ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ಬಿಸಿ ಮುಟ್ಟಿರುವಂತದ್ದು. ಇದರ ಭಾಗವಾಗಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ನಿನ್ನೆ ರಾತ್ರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ರವರನ್ನ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ದಾರೆ. ಇದೀಗ ಕೆಸಿ ವೇಣುಗೋಪಾಲ್ ರವರು ಮಧ್ಯರಾತ್ರಿ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಕುಮಾರ ಕೃಪಾ ಗೆಸ್ಟ್ ಹೌಸ್ ನಲ್ಲಿ ತಂಗಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಭೆಯನ್ನು ಕರೆದಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ರವರು ಈ ಸಭೆಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಈ ಸಭೆಗೆ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಸಮ್ಮಿಶ್ರ ಸರ್ಕಾರವನ್ನು ಉಳಿಸಿಕೊಳ್ತಕ್ಕಂಥದ್ದು, ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ರಣತಂತ್ರ ಹೆಣೆಯುವಂಥದ್ದು ಮತ್ತು ಬಂಡಾಯದಿರ್ತಕ್ಕಂಥ ಶಾಸಕರನ್ನ ಸಮಾಧಾನಗೊಳಿಸುವಂಥದ್ದು, ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಮತ್ತು ರಣತಂತ್ರ ನಡೆಯಲಿದೆ. ಅವಿನಾಶ್.
ಅದೇ ರೀತಿಯಾಗಿ ಈಗ ಒಂದು ವೇಳೆ ಅವ್ರನ್ನ ಎಷ್ಟು ಜನ ಈಗ ಹೋಗಿದ್ದಾರೆ ಅವರೆಲ್ಲರನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಬಹುದು ಅಂತ ಏನೇನ್ ಸಾಧ್ಯತೆಗಳಿದೆ, ಮತ್ತೇನಾದ್ರೂ ಇಲ್ಲಿ ನಿಮಗೆ ಕೊಡ್ತೀವಿ ಸ್ಥಾನಮಾನ ಕೊಡ್ತೀವಿ ಅನ್ನೋದು ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು? ಅವಿನಾಶ್, ಒಂದ್ ಕಡೆ ಕ್ಷೇತ್ರದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ಅವ್ರಿಗೆ ಬೇಕಾದಂತ ವರ್ಗಾವಣೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ರು, ಇದು ಕೇವಲ ಜೆಡಿಎಸ್ ಸರ್ಕಾರ ಆಗಿದೆ, ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದೆ. ಜೊತೆಗೆ ಈ ಸರ್ಕಾರದಲ್ಲಿ 4 ಮಾತ್ರ ಇಲ್ಲಿ ಆಡಳಿತವನ್ನು ಅನುಭವಿಸ್ತಿರುವಂತದ್ದು. ಒಂದು ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಡಿ ಕೆ ಶಿವಕುಮಾರ್ ಇವರು ಮಾತ್ರ ಅಧಿಕಾರವನ್ನು ಅನುಭವಿಸ್ತಿರೋದು ಎಂಬ ಗಂಭೀರ ಆರೋಪ ಇರುವಂತದ್ದು. ಶಾಸಕರ ಕೆಲಸಗಳ ಆಗ್ತಿಲ್ಲ ಎಂಬ ಆರೋಪವಿದೆ. ಹಾಗಾಗಿ ಸದ್ಯಕ್ಕೆ ಈಗಾಗಲೇ ಬಂಡಾಯ ಎದ್ದಿರ್ತಕ್ಕಂಥದನ್ನ ಶಮನ ಮಾಡೋ ಸಂಬಂಧಪಟ್ಟಾಗೆ ಮತ್ತು ವಾಪಸ್ ಕರೆಸಿಕೊಳ್ಳೋ ಸಂಬಂಧಪಟ್ಟಾಗೆ ಇವತ್ತು ಮಹತ್ವದ ಚರ್ಚೆ ನಡೀತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ ಪಟೇಲ್. ದೋಸ್ತಿ ನಾಯಕರಿಗೆ ಆಪರೇಷನ್ ನ ಭೀತಿ, ಸರ್ಕಾರವನ್ನ ಉಳಿಸಲು ಮುಂದಾಗಿದ್ದಾರೆ ಕೈನ ಸಚಿವರು. ತಮ್ಮ ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೂ ಕೂಡ ಈಗ ನಾಯಕರು ಸಿದ್ಧರಾಗಿದ್ದಾರೆ ಅನ್ನೋದು ವಿಚಾರ. ದೋಸ್ತಿ ನಾಯಕರಿಗೆ ಈಗ ಸರ್ಕಾರವನ್ನ ಉಳಿಸುವಂತ ಭೀತಿ ಇದೆ. ಹಾಗಾಗಿ ಈಗ ಕೈ ಸಚಿವರು ತಮ್ಮ ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಅನ್ನೋದು ವಿಚಾರ. ಯಾಕಂದ್ರೆ ಈಗ ಅತೃಪ್ತರ ಸಂಖ್ಯೆ ಹೆಚ್ಚಾಗ್ತಿದೆ, ಅವ್ರನ್ನ ಕನ್ವಿನ್ಸ್ ಮಾಡಲೇಬೇಕು. ಆಪರೇಷನ್ ಕಾಂಗ್ರೆಸ್ ಮಾಡಲು ರಣತಂತ್ರ ಕೂಡ ಆಗ್ತಾ ಇದೆ. ಬಿಜೆಪಿ ಶಾಸಕರಿಗೆ ಮಂತ್ರಿ ಸ್ಥಾನದ ಆಮಿಷವನ್ನ ಕೊಡಲಾಗ್ತಿದೆ ಅನ್ನೋ ಒಂದು ವಿಚಾರ. ಈ ಹಿನ್ನೆಲೆ ತ್ಯಾಗಕ್ಕೂ ಕೂಡ ಕೈ ಸಚಿವರು ಈಗ ಸಿದ್ಧರಾಗಿದ್ದಾರೆ. ಶತಾಯಗತಾಯ ಸರ್ಕಾರವನ್ನ ಉಳಿಸಿಕೊಳ್ಳಲೇಬೇಕು, ಬಿಜೆಪಿಯ ಪ್ರಯತ್ನವನ್ನ ವಿಫಲ ಮಾಡಲೇಬೇಕು ಅಂತ ಸರ್ಕಾರದ ರಕ್ಷಣೆಗೆ ಮಂತ್ರಿ ಸ್ಥಾನವನ್ನು ಕೂಡ ಬಿಟ್ಕೊಡ್ತೀವಿ ಅಂತ ಈಗ ರೆಡಿ ಆಗಿದ್ದಾರಂತೆ. ಸಿದ್ದರಾಮಯ್ಯ ಡಿಸಿಎಂಗೆ ಈಗಾಗಲೇ ಕೈ ಸಚಿವರು ಒಂದು ವೇಳೆ ಅಂತ ಸ್ಟೇಜ್ ಬಂದ್ರೆ ನಮ್ಮ ಸಚಿವ ಸ್ಥಾನವನ್ನ ಕೂಡ ನಾವು ಬಿಟ್ಕೊಡ್ತೀವಿ ಅಂತ ನಿನ್ನೆಯ ಉಪಹಾರ ಕೂಟದಲ್ಲಿ ತಿಳಿಸಲಾಗಿದೆ ಅಂತ. ಹಾಗಾಗಿ ದೋಸ್ತಿ ಸರ್ಕಾರವನ್ನ ಅಟ್ ಎನಿ ಕಾಸ್ಟ್ ನಾವು ಬಿಟ್ಕೊಡ್ಲೇಬಾರದು, ಯಾವುದೇ ಕಾರಣಕ್ಕೂ ಬಿಜೆಪಿ ಅಧಿಕಾರಕ್ಕೆ ಬರಬಾರದು. ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಂತರ ಕಾಂಗ್ರೆಸ್ ಜೆಡಿಎಸ್ ಎರಡೂ ಕೂಡ ಕಂಬ್ಯಾಕ್ ಮಾಡೋದು ಬಹಳ ಕಷ್ಟ ಇದೆ. ಒಂದ್ ಕಡೆ ಕೇಂದ್ರದಲ್ಲೂ ಸರ್ಕಾರ ಇದೆ, ಅದ್ರ ಜೊತೆಗೆ ಇಲ್ಲೂ ಬಂದ್ರೆ ಇನ್ನು ಲೋಕಸಭಾ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಡಿ ಕೆ ಶಿವಕುಮಾರ್, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನವನ್ನು ನಾವು ಬಿಟ್ಕೊಡೋದಕ್ಕೂ ಕೂಡ ರೆಡಿ ಅಂತ ಈಗ ಹೇಳಿದ್ದಾರೆ ಅನ್ನೋದು. ಇವರೊಂದಿಗೆ ಇನ್ನಷ್ಟು ಸಚಿವರು ಕೂಡ ನಾವು ಬೇಕಾದ್ರೆ ನಮ್ಮ ಮಿನಿಸ್ಟರ್ ಗಿರಿಯನ್ನ ಬಿಟ್ಕೊಡ್ತೀವಿ, ನಮ್ಮ ಸಚಿವ ಸ್ಥಾನಗಳನ್ನ ಬಿಟ್ಕೊಡ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಪತನವಾಗೋದಕ್ಕೆ ಮಾತ್ರ ಬಿಟ್ಕೊಡೋದಿಲ್ಲ, ಈ ಒಂದು ಅವಕಾಶ ಕೊಡೋದಿಲ್ಲ ಅಂತ ಒಪ್ಪಿದ್ದಾರೆ ಅನ್ನೋದು. ಇನ್ನು ನಂಬರ್ ಗೇಮ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ನಂಬರ್ ಗೇಮ್ ಆಟ ಶುರುವಾಗಿದೆ. ಬಿಜೆಪಿಯ ಜೊತೆ ಇದ್ದಾರಂತೆ 15ರಿಂದ 20 ಅತೃಪ್ತ ಶಾಸಕರು. ಡಿಕೆಶಿ ಹೇಳೋ ಪ್ರಕಾರ ಕೇವಲ 3 ಶಾಸಕರು ಈಗ ಮುಂಬೈನಲ್ಲಿ ಇದ್ದಾರೆ ಅನ್ನೋದು ಡಿಕೆಶಿ ಅವರ ಲೆಕ್ಕ. ಬಿಜೆಪಿಯವರ ಜೊತೆ 15ರಿಂದ 20 ಜನ ಇದ್ದಾರೆ ಅನ್ನೋದು ಮತ್ತೊಂದು ನಂಬರ್ ಸೋರ್ಸ್. ಆ ರೀತಿಯಾಗಿ ಈಗ ಡಿಕೆಶಿ ಅವರದು 3, ಅವ್ರು ಹೇಳೋ ಪ್ರಕಾರ 3 ಜನ ಇದ್ದಾರೆ ಅಂತ. ಇನ್ನು ಸಿಎಂ ಕುಮಾರಸ್ವಾಮಿ ಅವರ ಪ್ರಕಾರ ಅತೃಪ್ತರ ಸಂಖ್ಯೆ 6. ಗುಪ್ತಚರ ಮೂಲಕ ಆ ಮೂಲಗಳ ಮಾಹಿತಿಯ ಪ್ರಕಾರ 14 ಶಾಸಕರಿದ್ದಾರೆ. ರಾಜಕೀಯ ಪಡಸಾಲೆಯಲ್ಲಿ ಸದ್ಯಕ್ಕೆ ನಂಬರ್ ಗೇಮ್ ಕುತೂಹಲ ಜೋರಾಗಿದೆ.